ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾದ್ರ ಸಚಿವ ನಾಗೇಂದ್ರ. ಡಿಕೆ ಶಿವಕುಮಾರ್ ಅವರ ಮುಂದೆ ರಾಜೀನಾಮೆ ವಿಷಯವನ್ನ ಪ್ರಸ್ತಾಪ ಮಾಡಿದಾರಂತೆ ಸಚಿವ ನಾಗೇಂದ್ರ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ, ನನ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅಂತ. ಈಗಾಗಲೇ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. ಹೋರಾಟ ಪ್ರತಿಭಟನೆಗಳು ನಡೀತಾ ಇದೆ. ಪಾದಯಾತ್ರೆಗೆ ದಿನಾಂಕ ಫಿಕ್ಸ್ ಆಗಿದೆ. ನಡೆದಂತ ಅಧಿವೇಶನದಲ್ಲೂ ಕೂಡ ಅಧಿವೇಶನದ ಒಳಗೂ ಹೊರಗೂ ಪ್ರತಿಭಟನೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಒಂದು ದಿನದ ಕಲಾಪ ಕೂಡ ಸುಗಮವಾಗಿ ನಡೆಯಲಿಲ್ಲ. ಹಾಗಾಗಿ ಪಕ್ಷಕ್ಕೆ ಮತ್ತಷ್ಟು ಮುಜುಗರ ಆಗೋದು ಬೇಡ ತನ್ನಿಂದ ಅನ್ನೋ ಕಾರಣಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರಂತೆ. ಸಿಎಂ ಮುಂದೆ ರಾಜೀನಾಮೆ ವಿಷಯ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷಕ್ಕೆ ಮುಜುಗರ ತಪ್ಪಿಸೋದಕ್ಕೆ ನಾನು ರಾಜೀನಾಮೆಗೆ ನಿರ್ಧಾರ ಮಾಡಿದ್ದೀನಿ. ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗ್ತೀನಿ ಅಂತ ನಾಗೇಂದ್ರ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಿಎಂಗೆ ಫೋನ್ ಮಾಡಿ ರಾಜೀನಾಮೆ ವಿಷಯವನ್ನ ನಾಗೇಂದ್ರ ಪ್ರಸ್ತಾಪ ಮಾಡಿದಾರಂತೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ತಿಳಿಸ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ನಾಳೆ ದೆಹಲಿಗೆ ಹೋದ ನಂತರ ವರಿಷ್ಠರ ಜೊತೆ ಡಿಕೆ ಶಿವಕುಮಾರ್ ಈ ವಿಷಯ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಬಿಜೆಪಿ ಪಾದಯಾತ್ರೆಗೆ ಮುಂದಾಗ್ತಾ ಇದ್ದಂತೆ ನಾಗೇಂದ್ರ ರಾಜೀನಾಮೆ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕಾಲ್ ಮಾಡಿ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ನಾಗೇಂದ್ರ. ರಾಜೀನಾಮೆ ಕೊಡ್ಲೇಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿರೋದು. 1ನೇ ತಾರೀಕಿಂದ ಪಾದಯಾತ್ರೆ 10 ದಿನಗಳ ಕಾಲ ನಡೆಯುತ್ತೆ. ರಾಯಚೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ ನಡೆಸೋದಕ್ಕೆ ಈಗಾಗಲೇ ರೂಪುರೇಷೆಗಳನ್ನ ಕೂಡ ಬಿಜೆಪಿ ರೆಡಿ ಮಾಡಿದೆ. ಅದರ ನಡುವೆ ನಾಗೇಂದ್ರ ರಾಜೀನಾಮೆಯ ಮಾತು ಕೇಳಬರ್ತಾ ಇದೆ. ದಲಿತನಾದ ನಾನು ಸಚಿವನಾಗಿರೋದನ್ನ ಕೆಲವರು ಸಹಿಸ್ಕೋತಾ ಇಲ್ಲ. ಬಿಜೆಪಿ ಹೋರಾಟದ ಬಗ್ಗೆ ಸಿಎಂ ಮುಂದೆ ಸಚಿವ ನಾಗೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ದಲಿತ ವಿರೋಧಿ ನಡೆ ಜಗಜ್ಜಾಹೀರಾಗ್ಲಿ ಅಂತ ಹೇಳಿದ್ದಾರೆ ನಾಗೇಂದ್ರ. ಇದೇ ವಿಷಯದ ಬಗ್ಗೆ ಒಂದ್ಸಲ ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು ನಾಗೇಂದ್ರ. ದಲಿತ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಿದ್ರು. ಅದಾದ ನಂತರವೂ ವಿಪಕ್ಷಗಳು ಪಟ್ಟನ್ನ ಸಡಿಲಿಸಲಿಲ್ಲ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಕೊಡೋ ವಿಚಾರ. ಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸಚಿವರು ಶಾಸಕರು ಶಿಸ್ತಿನ ಸಿಪಾಯಿಗಳು. ನಾಗೇಂದ್ರ ರಾಜೀನಾಮೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಸ್ಪಷ್ಟವಾದ ಉತ್ತರವನ್ನ ಸಿಎಂ ಕೊಟ್ಟಿಲ್ಲ. ಆದ್ರೆ ಒಂದು ಮಾತು ಹೇಳಿದ್ರು, ನಮ್ಮ ಸಚಿವರು ಶಾಸಕರು ಶಿಸ್ತಿನ ಸಿಪಾಯಿಗಳು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಪರೋಕ್ಷವಾಗಿ ನಾಗೇಂದ್ರ ರಾಜೀನಾಮೆಯ ಸುಳಿವು ಕೊಟ್ರ ಹಾಗಾದ್ರೆ ಡಿಕೆ ಶಿವಕುಮಾರ್? ಸ್ಪಷ್ಟವಾದ ಉತ್ತರವನ್ನಂತೂ ಕೊಟ್ಟಿಲ್ಲ. ನಾಗೇಂದ್ರ ಈ ರೀತಿ ಪ್ರಸ್ತಾಪ ಮಾಡಿದ್ದಾರೆ, ಹೈಕಮಾಂಡ್ ಜೊತೆ ಮಾತಾಡಬೇಕು, ನೋಡಬೇಕು ಅಂತ ಯಾವ ವಿಷಯನೂ ಕೇಳಲಿಲ್ಲ. ನಮ್ಮ ಸಚಿವರು ಶಾಸಕರು ಶಿಸ್ತಿನ ಸಿಪಾಯಿಗಳು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ನಾಗೇಂದ್ರ ರಾಜೀನಾಮೆ ಸುಳಿವನ್ನ ಕೊಟ್ರ ಅನ್ನೋ ಅನುಮಾನಕ್ಕೆ ಕಾರಣ ಆಗಿದೆ. ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can tell. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can tell. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಸದ್ಯ ಸಿಎಂ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಇದ್ರೆ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಮುಂದೆ ರಾಜೀನಾಮೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಯಾಕಂದ್ರೆ ಸಿಎಂ ಕಚೇರಿ ಆಗ್ಲಿ ನಾಗೇಂದ್ರ ಅವ್ರ ಕಚೇರಿ ಆಗ್ಲಿ ರಾಜೀನಾಮೆ ವಿಚಾರವನ್ನ ಅಲ್ಲಗಳೆದಿದ್ದಾರೆ. ಬಟ್ ಸಿಎಂ ಸ್ಟೇಟ್ಮೆಂಟ್ ನೋಡಿದ್ರೆ ಎಲ್ಲೋ ಏನೋ ಇದೆ ಅಂತ ಅನ್ನಿಸ್ತಾ ಇದೆ.
ಎಸ್, ಖಂಡಿತವಾಗಲೂ ಕೂಡ ಬೆಳಗ್ಗೆಯಿಂದ ಆಗ್ತಾ ಇರುವಂಥ ಬೆಳವಣಿಗೆ ಗಮನಿಸ್ತಾ ಇದ್ರೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒಂದು ವೇದಿಕೆ ಸಿದ್ಧ ಆಗ್ತಾ ಇದೆ. ಅಂದರೆ ಸಚಿವ ನಾಗೇಂದ್ರ ರಾಜೀನಾಮೆಯಿಂದ ಆಗಬಹುದಾಗಿರ್ತಕ್ಕಂಥ ಅಂದರೆ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಪಾರ್ಟಿ ಮತ್ತು ಪಕ್ಷದ ಸರ್ಕಾರದ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮದಲ್ಲೂ ಕೂಡ ಚರ್ಚೆಯಾಗಿ ಅಂತಿಮವಾಗಿ ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ಬೇಕು ಅನ್ನುವ ರೀತಿಯ ಒಂದು ವೇದಿಕೆ ಸಿದ್ಧ ಆದಂಗೆ ಕಾಣ್ತಾ ಇದೆ. ಸ್ವತಃ ನಾಗೇಂದ್ರ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಫೋನ್ ಮಾಡಿ ನಾನು ರಾಜೀನಾಮೆ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳಿರುವಂಥ ಹಿನ್ನೆಲೆಯಲ್ಲಿ ಈ ಸಂಬಂಧಪಟ್ಟಾಗೆ ನನ್ನಿಂದಾಗಿ ಏನು ಪಕ್ಷಕ್ಕಾಗಲಿ ಸರ್ಕಾರಕ್ಕೆ ಮುಜುಗರ ಆಗೋದು ತಪ್ಪಿಸಲಿಕ್ಕೆ ನಾನು ಎಲ್ಲ ತ್ಯಾಗಕ್ಕೂ ಕೂಡ ಸಿದ್ಧ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗೆ ಹೇಳಿರುವ ಕಾರಣಕ್ಕಾಗಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಈ ಸಂಬಂಧಪಟ್ಟಾಗ ಹೈಕಮಾಂಡ್ ಚರ್ಚೆ ಮಾಡಿ ನಾನು ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರುವ ಹಿನ್ನೆಲೆಯಲ್ಲಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಆದಂಗೆ ಕಾಣ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಮ್ಮ ಪಕ್ಷದ ಕಾರ್ಯಕರ್ತರು ಅಂದರೆ ಯಾರೇ ಇರಲಿ ಅವರೆಲ್ಲರೂ ಕೂಡ ಸಚಿವರಿರಲಿ ಶಾಸಕರಿರಲಿ ಎಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ಮತ್ತು ಅವರೆಲ್ಲರೂ ಕೂಡ ಪಕ್ಷಕ್ಕೆ ಬದ್ಧವಾಗಿರ್ತಾರೆ, ಶಿಸ್ತಿನ ಸಿಪಾಯಿಗಳು ಅನ್ನುವ ರೀತಿಯ ಹೇಳಿಕೆ ಕೊಡೋದ್ರ ಮೂಲಕ ಸಿದ್ಧಗೊಂಡಿರ್ತಕ್ಕಂಥ ವೇದಿಕೆಯನ್ನು ಸ್ಪಷ್ಟಪಡಿಸುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಅವಕಾಶಗಳು ಇನ್ನೂ ಕೂಡ ಓಪನ್ ಆಗಿದೆ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಾಗೇಂದ್ರ ರಾಜೀನಾಮೆಗೆ ಸಂಬಂಧಪಟ್ಟಕ್ಕೆ ನಡೆದಿರ್ತಕ್ಕಂಥ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಪರೋಕ್ಷವಾಗಿರ್ತಕ್ಕ ಸಂದೇಶ ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆ ಆದರೂ ಕೂಡ ಅದನ್ನು ಒಪ್ಕೋತಾರೆ ಅಂದರೆ ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅಂತ ಹೇಳಿಕೆ ನೀಡುವುದರ ಮೂಲಕ ಮುಂದೆ ಆಗಬಹುದಾಗಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಪಕ್ಷದ ಹಿತದೃಷ್ಟಿಯಿಂದ ಆಗ್ತಕ್ಕಂಥ ಬೆಳವಣಿಗೆ ಅಂತಕ್ಕಂಥದ್ದನ್ನು ಒತ್ತಿ ಹೇಳುವ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಆ ಮೂಲಕ ನಾಗೇಂದ್ರ ಅವರ ರಾಜೀನಾಮೆಗೆ ಒಂದು ಪೂರಕವಾಗಿರ್ತಕ್ಕಂಥ ವೇದಿಕೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಶ್ವೇತಾ, ಓಕೆ, ನಾಗೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕ್ಷಣದಿಂದಲೂ ಇಲ್ಲಿ ತನಕ ಇಷ್ಟರ ಮಟ್ಟಿಗಿನ ವಿರೋಧ ವ್ಯಕ್ತವಾಗಿದೆ, ರಾಜೀನಾಮೆ ಕೊಡಲೇಬೇಕು ಅಂತ. ಒಂದು ಕಡೆ ಅಧಿವೇಶನದಲ್ಲಿ, ಹೊರಗಡೆ ಒಳಗಡೆ ಪ್ರತಿಭಟನೆ, ಈ ರೀತಿ ಸಾಲು ಸಾಲು ಘಟನೆಗಳು ನಡೆದ್ರೂ ಕೂಡ ಸುಮ್ಮನಿದ್ದಂತಹ ನಾಗೇಂದ್ರ ಅವರು ಒಂದು ದಲಿತ ಅಸ್ತ್ರ ಕೂಡ ಪ್ಲೇ ಮಾಡಿದ್ರು. ಆದರೆ ಅದು ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ವಾ? ಮತ್ತೊಂದು ಈ ಹಂತದಲ್ಲಿ ರಾಜೀನಾಮೆ ಬಗ್ಗೆ ಮಾತಾಡ್ತಾ ಇರೋದು ಯಾಕೆ? ಎಸ್, ಇಲ್ಲಿ ಭಾಳ ಪ್ರಮುಖವಾದ ವಿದ್ಯಮಾನಗಳು ಕೂಡ ನಡೆದಿರ್ತಕ್ಕಂಥ, ಯಾಕಂದರೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಮುಂದಾಗಿರ್ತಕ್ಕಂಥದ್ದು ಇದು ಏಕಾಏಕಿ ತೆಗೆದುಕೊಂಡಿರ್ತಕ್ಕ ತೀರ್ಮಾನ. ಏಕಾಏಕಿ ತೆಗೆದುಕೊಂಡ ತೀರ್ಮಾನ ಆಗಿದ್ದರೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಬೇರೆ ಬೇರೆ ರೀತಿಯ ಒತ್ತಡಗಳು ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಲವನ್ನು ನಾಗೇಂದ್ರ ವ್ಯಕ್ತಪಡಿಸಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದು ಕಡೆ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಪಾದಯಾತ್ರೆ ಮೂಲಕ ಮತ್ತು ಸದನದ ಒಳಗೂ ಕೂಡ ಹೋರಾಟ ಮಾಡಿದಂಥ BJP ಈಗ ಸದನದ ಹೊರಗಡೆ ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ನಿರ್ಧಾರ ತೆಗೆದುಕೊಂಡಿದೆ, ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ರಾಜ್ಯಪಾಲರು ಕೂಡ ಸಚಿವ ಸಂಪುಟಕ್ಕೆ ಶಿಫಾರಸು ಅಂದರೆ CBI ಸಲ್ಲಿಕೆ ಮಾಡಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅರ್ಜಿಗೆ ಸಂಬಂಧಪಟ್ಟಾಗೆ ವಿಲೇವಾರಿ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯಗಳು ತಿಳಿಸಿ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೂಡ ಲೋಕಭವನದಿಂದ ಸರ್ಕಾರಕ್ಕೆ ಈಗಾಗಲೇ ಹೋಗಿದೆ. ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಒಂದು ಅಭಿಪ್ರಾಯವನ್ನು ತಿಳಿಸಲೇಬೇಕಾಗಿದೆ. ಇದು ಒಂದು ಕಡೆ. ಇದ್ರ ಜೊತೆಗೆ ನಾಗೇಂದ್ರ ಅವರು 2024 ಅಕ್ಟೋಬರ್ನಲ್ಲಿ ಜಾಮೀನು ಪಡ್ಕೊಂಡಿದ್ರೂ ಕೂಡ ಈ ಜಾಮೀನು ರದ್ದು ಕೋರಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕವಾದ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಕಾನೂನಿನ ಒಂದು ರೀತಿ ಭಯವೂ ಕೂಡ ಈಗ ನಾಗೇಂದ್ರ ಅವರಿಗಿದೆ. ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಒಂದು ಕಡೆ ಕಾನೂನು, ಒಂದು ಕಡೆ ರಾಜ್ಯಪಾಲರು, ಒಂದು ಕಡೆ ಪಾರ್ಟಿ, ಒಂದು ಕಡೆ ಪ್ರತಿಪಕ್ಷಗಳ ಹೋರಾಟ, ಇವೆಲ್ಲದರ ಆಧಾರದ ಮೇಲೆ ನಾಗೇಂದ್ರ ಅವರು ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುವ ಒಂದು ಮುನ್ಸೂಚನೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನು ಪಡೆದುಕೊಳ್ಳೋದ್ರ ಮೂಲಕ ಆಗಬಹುದಾಗಿರ್ತಕ್ಕಂಥ ಒಂದಷ್ಟು ಡೆವಲಪ್ಮೆಂಟ್ಗಳಿಗೆ ಬ್ರೇಕ್ ಹಾಕೋ ಪ್ರಯತ್ನವನ್ನಾದರೂ ಕೂಡ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆಯಾ? ಆ ಥರದ ಚರ್ಚೆಗಳು ಕೂಡ ಇದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂದರೆ ಒಂದೊಮ್ಮೆನಾದರೂ ಕೂಡ ನಿಜವಾಗ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ CBI ಸಲ್ಲಿಕೆ ಮಾಡಿರ್ತಕ್ಕಂಥ ಅರ್ಜಿಗೆ ಸಂಬಂಧಪಟ್ಟಾಗೆ ಸಚಿವ ಸಂಪುಟ ಸಭೆಯಲ್ಲಿ ಏನಾದರೂ ಕೂಡ ಶಿಫಾರಸು ಮಾಡದೇ ಇದ್ದರೆ ಅದು ಒಂದು ಕಡೆ ಸಂವಿಧಾನಿಕವಾಗಿರ್ತಕ್ಕಂಥ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಅದು ಸಹಜವಾಗಿ ಬೇರೆ ಬೇರೆ ರೀತಿಯ ಆಯಾಮಗಳ ಚರ್ಚೆ ಕೂಡ ಕಾರಣ ಆಗುತ್ತೆ. ಒಂದೊಮ್ಮೆನಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸರ್ಕಾರವೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಶಿಫಾರಸು ಮಾಡುವ ನಿರ್ಧಾರಕ್ಕೆ ಬಂದಿದ್ದೆ. ಆದರೆ ಸ್ವತಃ ನಾಗೇಂದ್ರ ಅವರಿಗೆ ಈ ಬಿಕ್ಕಟ್ಟನ್ನು ಸೃಷ್ಟಿಯಾಗಲಿಕ್ಕೆ ಸರ್ಕಾರ ಹೊಣೆ ಆಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ಆ್ಯಂಗಲಲ್ಲೂ ಕೂಡ ಒತ್ತಡ ಇರುವ ಕಾರಣಕ್ಕಾಗಿ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ನಾಗೇಂದ್ರ ರಾಜೀನಾಮೆ ಮಾಡಲಿಕ್ಕೆ ಮುಂದಾದ್ರ ಅಂತಕ್ಕಂಥ ಚರ್ಚೆಗಳಿದೆ. ಇದನ್ನು ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಯಾಕೆಂತಂದರೆ ಮುಖ್ಯಮಂತ್ರಿಗಳು ಈಗ ತಕ್ಷಣದಲ್ಲಿ ನಿರ್ಧಾರವನ್ನು ಪ್ರಕಟ ಮಾಡುವ ಸಾಧ್ಯತೆಗಳು ಕಡಿಮೆ. ಈ ಬಗ್ಗೆ ಹೈಕಮಾಂಡ್ ಜೊತೆ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ CM ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಎದ್ದಿರ್ತಕ್ಕಂಥ ಊಹಾಪೋಹಗಳಿಗೆ ಒಂದು ತೆರೆ ಎಳೆಯುವ ರೀತಿಯಲ್ಲಿ ಒಂದು ಸುದೀರ್ಘವಾಗಿರ್ತ ಚರ್ಚೆ ಮಾಡಿ ತೀರ್ಮಾನವನ್ನು ಪ್ರಕಟ ಮಾಡ್ತಾರೆ ಅಂತಕ್ಕಂಥ
ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ನಡೀತಿರುವಂಥ ಬೆಳವಣಿಗೆ ಇಂದು ಸಂಜೆಯ ಹೊತ್ತಿಗೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಶ್ವೇತಾ, ಓಕೆ ಆನಂದ್, ಒಂದು ಕಡೆ ಪಾದಯಾತ್ರೆ ಎಫೆಕ್ಟು, ಮತ್ತೊಂದು ಕಡೆ CBI ವಿಚಾರಣೆಗೆ ಒಳಪಡಿಸುತ್ತಾ, ಯಾಕಂದ್ರೆ ರಾಜ್ಯಪಾಲರ ನಿರ್ಣಯ ಏನಾಗಿರುತ್ತೆ ಅನ್ನೋ ಆತಂಕ. ಸೊ ಈ ರೀತಿ ರಾಜೀನಾಮೆಯ ವಿಷಯ ಹಾಗಾದ್ರೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಈಗ ಒಂದು ವೇಳೆ ಸಚಿವ ಸಂಪುಟ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದರೂ ಕೂಡ ರಾಜ್ಯಪಾಲರು ಅದನ್ನ ತಿರಸ್ಕಾರ ಮಾಡಬಹುದಲ್ವಾ? ಎಸ್, ಈಗಾಗಲೇ ರಾಜ್ಯಪಾಲರು ಬೇರೆ ಬೇರೆ ಪ್ರಕರಣಗಳಲ್ಲಿ ಸಚಿವ ಸಂಪುಟದ ಶಿಫಾರಸು ಇಲ್ಲದೆ ತೆಗೆದುಕೊಂಡಿರೋ ತೀರ್ಮಾನಗಳು ನ್ಯಾಯಾಲಯದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ರಾಜ್ಯಪಾಲರು ಇಟ್ಟಿದ್ದಾರೆ. ಈಗಾಗಲೇ ರಾಜಭವನದಿಂದ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ಸಂದೇಶ ಬಂದಿದೆ ಮುಖ್ಯ ಕಾರ್ಯದರ್ಶಿಗಳ ಮೂಲಕ. ಅಂದರೆ ಸಚಿವ ನಾಗೇಂದ್ರ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ CBI ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದೆ. ಈ ಅರ್ಜಿ ವಿಲೇವಾರಿ ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಸ್ಪಷ್ಟವಾಗಿರ್ತ ಅಭಿಪ್ರಾಯಗಳನ್ನು ನೀಡುವುದು, ಶಿಫಾರಸುಗಳನ್ನು ಮಾಡಬೇಕಾಗುತ್ತೆ. ಈ ಶಿಫಾರಸು ಬಗ್ಗೆ ನೀವು ಅಭಿಪ್ರಾಯಗಳು ತಿಳಿಸಿ ಅಂತಕ್ಕಂಥ ಒಂದು ಸಂದೇಶವನ್ನು ಈಗಾಗಲೇ ರಾಜಭವನ ಅಂದರೆ ಲೋಕಭವನದಿಂದ ಈಗಾಗಲೇ ಸರ್ಕಾರಕ್ಕೆ ಬಂದಿದೆ. ಈಗ ನಡೀತಕ್ಕಂಥ ಅಂದರೆ ಶೀಘ್ರದವೇ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಂದು ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡಿ ಈ ಒಂದು ರಾಜ್ಯಪಾಲರು ಕೇಳಿರ್ತಕ್ಕಂಥ ಏನು ಸಲಹೆ ಇದೆ ಆ ಸಲಹೆಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಬೇಕು. ಶಿಫಾರಸು ಮಾಡಿದ್ದೇ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಾಗುತ್ತೆ. ಅದು ಕಾನೂನಾತ್ಮಕವಾಗಿದ್ದ ಪ್ರಕ್ರಿಯೆ ಆದರೆ ನಾಗೇಂದ್ರ ಅವರಿಗೆ ಇಕ್ಕಟ್ಟು ಸೃಷ್ಟಿ ಆಗುತ್ತೆ, ಕಾನೂನು ಕೊಡಕ್ಕೆ ಇನ್ನಷ್ಟು ಬಿಗಿ ಆಗುತ್ತೆ. ಒಂದೊಮ್ಮೆನಾದರೂ ಕೂಡ ಪ್ರಾಸಿಕ್ಯೂಷನ್ ಅನುಮತಿ ನೀಡಬಾರದು ಅಂತೇಳಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಶಿಫಾರಸು ಮಾಡಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಅದು ಒಂದು ಸಂವಿಧಾನಿಕವಾಗಿರ್ತಕ್ಕಂಥ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಲೋಕಭವನ ಮತ್ತು ಸರ್ಕಾರದ ಮಧ್ಯೆ ಮತ್ತು ನೆನಪಾದಾಗೆ ಒಂದು ಘಟನೆ, ಈ ಹಿಂದೆ ಯಡಿಯೂರಪ್ಪನವರು ಕೂಡ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಲೋಕಾಯುಕ್ತ ವಿಚಾರಣೆಗೆ ಒಳಪಡಿಸಬೇಕು ಅಂತ ಅನುಮತಿ ಕೋರಿದಾಗ ಆಗ ಸಚಿವ ಸಂಪುಟ ನಿರ್ಣಯ ತಗೊಂಡಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ. ಆದ್ರೆ ಆಗಿನ ರಾಜ್ಯಪಾಲರು, ಇಫ್ ಐ ಆಮ್ ನಾಟ್ ರಾಂಗ್, ಹಂಸರಾಜ್ ಭಾರದ್ವಾಜ್ ಅವರು ಅದನ್ನ ತಿರಸ್ಕಾರ ಮಾಡಿದ್ರು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ಅಂಥದ್ದೇ ಈಗಲೂ ಕೂಡ ರಿಪೀಟ್ ಆಗ್ಬೋದು? ಈಗಾಗಲೇ ಹೇಳಿದಾಗೆ ಸಚಿವ ಸಂಪುಟ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಅದು ಬಿಕ್ಕಟ್ಟು ಸೃಷ್ಟಿ ಆಗುತ್ತೆ. ನಾವಿಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂದರೆ ಸಚಿವ ಸಂಪುಟ ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ತಿರಸ್ಕಾರ ಮಾಡುವ ಅಂತಿಮ ನಿರ್ಧಾರವನ್ನು ರಾಜ್ಯಪಾಲರು ಮಾಡಬಹುದು. ಇದು ಒಂದು ಕಡೆ ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಕೂಡ ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶವೂ ಕೂಡ ಇದೆ ಅಂತಕ್ಕಂಥದ್ದು ಸರ್ಕಾರದ ಸ್ಪಷ್ಟನೆ. ಯಾಕೆಂತಂದರೆ ಈಗಾಗಲೇ ಅದನ್ನು ಸ್ಪಷ್ಟಪಡಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ AS ಪನ್ನೋರ್ ಹೇಳ್ತಾ ಇರತಕ್ಕಂಥದ್ದು, ಒಂದೊಮ್ಮೆನಾದರೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದೇ ಆದರೆ ಅದನ್ನು ಕೋರ್ಟಲ್ಲಿ ನಾವು ಪ್ರಶ್ನೆ ಮಾಡಬಹುದು. ಈಗಾಗಲೇ ಆರೋಪಿತರಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಖುದ್ದಾಗಿ ಹಣವನ್ನು ಜಪ್ತಿ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ 7 ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಜಾಮೀನನ್ನು ಆರೋಪಿತರು ಪಡ್ಕೊಂಡಿದ್ದಾರೆ, ಅಂದರೆ ನಾಗೇಂದ್ರರು ಪಡ್ಕೊಂಡಿದ್ದಾರೆ. ಜಾಮೀನು ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಅದೇ ಪ್ರಕರಣಕ್ಕೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ CBI ಅರ್ಜಿ ಸಲ್ಲಿಸೋಕ್ಕೆ ಬರೋದಿಲ್ಲ. ಒಂದೊಮ್ಮೆ ಅರ್ಜಿ ಸಲ್ಲಿಸಿದ್ರೂ ಕೂಡ ಆ ಅರ್ಜಿಯನ್ನು ರಾಜ್ಯಪಾಲರು ಮಾನ್ಯ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದೊಮ್ಮೆ ರಾಜ್ಯಪಾಲರು ಮಾನ್ಯ ಮಾಡಿದರೂ ಕೂಡ ಅದನ್ನು ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಈ ಹಂತದಲ್ಲಿ ಕಾನೂನಾತ್ಮಕವಾಗಿಯೂ ಕೂಡ ನಾಗೇಂದ್ರ ಅವರಿಗೆ ಲಾಭ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ AS ಪನ್ನೋರ್ ಹೇಳಿರ್ತಕ್ಕಂಥ, ಅಂದರೆ ಇದು ಕಾನೂನು ಸಮರಕ್ಕೆ ಮತ್ತಷ್ಟು ಅವಕಾಶ ಮಾಡಿಕೊಟ್ಟಂತಾಗತ್ತೆ. ಸಚಿವ ಸಂಪುಟ ಶಿಫಾರಸನ್ನು ಮಾನ್ಯ ಮಾಡದೇ ಇರತಕ್ಕಂಥದ್ದು, ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಅನುಮತಿ ಕೊಡ್ತಕ್ಕಂಥದ್ದು, ಅನುಮತಿ ಕೊಟ್ಟ ನಂತರ ಕೂಡ ಕಾನೂನಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆ ನಡೆದು ಒಂದಷ್ಟು ಚರ್ಚೆಗಳು ಸದಾಕಾಲ ಇರುವ ಹಾಗೆ ಒಂದು ವಾತಾವರಣ ಸೃಷ್ಟಿ ಆಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಆನಂದ್. ನಾಗೇಂದ್ರ ವಿರುದ್ಧ ವಾಲ್ಮೀಕಿ ನಿಗಮದ ಅಕ್ರಮದ ಕೇಸ್ ಬಿಗಿಯಾಗೋ ಸಾಧ್ಯತೆ ಇದೆ. ಬಿಜೆಪಿಯ ಹೋರಾಟ, ಇಡಿ CBI ತನಿಖೆಯ ಬಿಸಿ, ಪ್ರಾಸಿಕ್ಯೂಷನ್ ಸಂಕಷ್ಟ. ಈ ಎಲ್ಲ ಮುಜುಗರವನ್ನ ತಪ್ಪಿಸೋದಕ್ಕೆ ಹೈಕಮಾಂಡ್ ರಾಜೀನಾಮೆ ಪಡೆಯೋ ನಿರ್ಧಾರಕ್ಕೆ ಬಂತ? ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯೋದಕ್ಕೆ ಹೈಕಮಾಂಡ್ ಮುಂದಾಗಿದೆಯಾ? CBI ಇಡಿ ತನಿಖೆ ತೀವ್ರವಾಗುವಂತಹ ಸಾಧ್ಯತೆಯ ಹಿನ್ನೆಲೆ ರಾಜೀನಾಮೆಗೆ ಸೂಚನೆ ಕೊಟ್ರ? ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್, ಬೇಲು ರದ್ದಾಗೋ ಸಾಧ್ಯತೆಯ ಹಿನ್ನೆಲೆ ತಲೆದಂಡ ಅಂತಲೇ ಹೇಳಲಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಒಂದು ವೇದಿಕೆಯಂತೂ ಸಿದ್ಧವಾಗ್ತಾ ಇದೆ. ವಾಲ್ಮೀಕಿ ನಿಗಮ ಅಕ್ರಮದ ಕೇಸ್ನಲ್ಲಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ? ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.